ಮಜಾ ಇರತ್ತಲ್ಲ. ಈಗ ಏನ್ ಹಾಕೊಳ್ಳೋಣ? ಆಯಿಲ್, ಚೂರು ಆಯಿಲ್ ಹಾಕೊಳ್ಳೋಣ. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಎಷ್ಟು ಹಾಕೊಳ್ಳೋಣ? 1-2 ಸ್ಪೂನ್ ಹಾಕಿ. ನಮ್ಮ ಲಕ್ಷ್ಮಿ ಮೇಡಮ್ ಅವ್ರ ಮನೇಲಿ ಯಾರ್ಯಾರಿದ್ದಾರೆ? ನಾವು 5 ಜನ ಇದ್ದು, 3 ಜನ ಮಕ್ಕಳು, ಗಂಡ ಹೆಂಡತಿ. ಇವಾಗ ನಾನು ಒಬ್ಳೆ ಇದ್ದೀನಿ. ಮನೆಯಲ್ಲೇ ಬಾಡಿಗೆ ಕೊಟ್ಟಿದೀವಿ. ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ತೀನಿ. ಓಕೆ. ಆಮೇಲೆ ಈರುಳ್ಳಿ ಹಾಕ್ತೀನಿ. ಒಂದು ಸೌಟ್ ಬೇಕದಕ್ಕೆ ತಿರುಗ್ಸಕ್ಕೆ. ಟೊಮೆಟೊ ಹಾಕ್ತಾ ಇದ್ದೀನಿ. ಎಷ್ಟು ಹಾಕೋಣ ಟೊಮ್ಯಾಟೊ? 1 ಬೌಲ್ ಬೇಕಾಗುತ್ತೆ. ಆಕ್ಟಿಂಗ್ ಎಲ್ಲ ಇಂಟ್ರೆಸ್ಟ್ ಇದೆಯಾ ನಮ್ ಲಕ್ಷ್ಮಿ ಅಮ್ಮ ಅವ್ರಿಗೆ? ಇಂಟ್ರೆಸ್ಟ್ ಇದೆ, ಸೇರ್ಸ್ಬೇಕಲ್ಲ. ನೀವು ಡೋಂಟ್ ವರಿ, ನಮ್ಮ ಪ್ರೊಡ್ಯೂಸರ್ ಹತ್ರ ಮಾತಾಡ್ಬಿಟ್ಟು ಅವ್ರ ಕೈ ಕಾಲಿಗೆ ಬಿದ್ದಾದ್ರು ನಿಮ್ಗೊಂದು ಅವಕಾಶ ಕೊಡಿಸ್ತೀನಿ. ಅಡಿಗೆ ಮಾಡಿ ಫೋಟೋ ಶೂಟ್ ಮಾಡ್ಸೋಣ ನಿಮ್ದೊಂದು, ಆಯ್ತಾ? ಫುಲ್ ಮಡಿಕೇರಿ ಗೆಟಪ್ ಅಲ್ಲಿ ಬನ್ನಿ ನೀವು. ಓಕೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಬಾಡುವಾಗ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಎಷ್ಟು ಹಾಕೋಣ? ಇದು 1 ಬೌಲ್ ಬೇಕಾಗುತ್ತೆ. 1 ಬೌಲ್ ಫುಲ್ ಹಾಕೋಣ. ಅಮ್ಮ ಯೂಶಲಿ ಕಳಲೆ ತುಂಬಾ ಹೀಟ್ ಅಂತ. ಹೌದು. ಸೊ ಯಾರ್ಯಾರು ತಿನ್ಬಹುದು, ಮುಖ್ಯವಾಗಿ ಯಾರು ತಿನ್ನಬಾರದು ಅಂದ್ರೆ ಪ್ರೆಗ್ನೆಂಟ್ ಇದ್ದವ್ರು ತಿನ್ಬಾರ್ದು. ಓಕೆ. ಈಗ ಹೀಟ್ ಇರುತ್ತೆ ಅದು? ಅದಷ್ಟು ಇರುತ್ತೆ. ಅಂದ್ರೆ 2-3 ತಿಂಗಳಿದ್ದವ್ರು ತಿಂದ್ರೆ ಮಿಸ್ಕ್ಯಾರೇಜ್ ಆಗೋಗುತ್ತೆ, ಅದಕ್ಕೆ ತಿನ್ನಂಗಿಲ್ಲ. ಇದು ಮಿಕ್ಸಿ ಕೊಡಿ. ಓಕೆ. ಮಿಕ್ಸಿಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ಆಡ್ಸಕ್ಕೆ. 1-2 ಎಸ್ಲು ಬೆಳ್ಳುಳ್ಳಿ, ಮತ್ತೊಂದು ಸ್ವಲ್ಪ ಶುಂಠಿ. ಓಕೆ. 1 ಬೌಲ್ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಓಕೆ. ಸ್ವಲ್ಪ ಬಾಡಿದೆ, ಅದಕ್ಕೆ ಈ ಕಣಿಲೆನ್ ಹಾಕ್ತಾ ಇದ್ದೀನಿ. ಇವಾಗ ನಾವು ಕಡಲೆಬೇಳೆ ಏನ್ ಪ್ರಮಾಣ ತಗೊಂಡಿರ್ತೀವೋ ಕಳೆ ಕೂಡ ಅಷ್ಟೇ ಪ್ರಮಾಣ ಅಷ್ಟೇ ತಗೋಬೇಕು. ಆದ್ರೆ ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಏನಾಗಲ್ಲ. ಇದಕ್ಕೆ ಸ್ವಲ್ಪ ಖಾರನ ಕಮ್ಮಿ ಹಾಕ್ಬೇಕು, ಯಾಕೆಂದ್ರೆ ಇದು ಹೀಟ್ ಅಲ್ವಾ, ಹಂಗಾಗಿ ಸ್ವಲ್ಪ ಖಾರ ಕಮ್ಮಿ ಹಾಕ್ಬೇಕು. ಇದನ್ನೊಂದ್ ಸ್ವಲ್ಪ ಮಿಕ್ಸಿ ಮಾಡೋಣ. ನೀರ್ ಹಾಕೋದ್ ಬೇಡ? ನೀರ್ ಹಾಕ್ಬೇಕು. ಎಷ್ಟು ಹಾಕೋಣ? ಒಂದ್ ಸ್ವಲ್ಪ ಹಾಕಿ. ಸಾಕಾ? ಸಾಕು. ಇವತ್ತು ನಾವು ಯೂಸ್ ಮಾಡ್ತಾ ಇದೀವಿ ನಮ್ಮ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ. ಬನ್ನಿ. ಸಾಕು. ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಎಷ್ಟು ಹಾಕೊಳ್ಳೋಣ? 2 ಸ್ಪೂನ್ ಹಾಕಿದ್ದೀನಿ. ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಅದು 3 ಸ್ಪೂನ್ ಹಾಕ್ತೀನಿ. ಓಕೆ. ಇವಾಗ ಈ ಆಡ್ಸಿಟ್ಟಿರೋ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ನಾವ್ ಎಲ್ಲಾರು ನಾರ್ಮಲ್ ಮೈಸೂರು ದಸರಾ ನೋಡ್ತೀವಿ, ಬಟ್ ಮಡಿಕೇರಿ ದಸರಾ ಆಕ್ಚುಲಿ ಸ್ಪೆಷಾಲಿಟಿನೇ ಬೇರೆ. ಮಡಿಕೇರಿಯ ದಸರಾದ ವೈಭೋಗವೇ ಬೇರೆ. ನಿಜವಾಗ್ಲೂ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಅದ್ರ ಹಬ್ಬನೇ ಒಂಥರ ಹಬ್ಬನೇ ಅದು. ಎಷ್ಟು ವರ್ಷದಿಂದ ನೋಡ್ತಾ ಇದೀರಾ ಆ ದಸರಾನ? 45 ವರ್ಷ ಆಯ್ತು ಇವಾಗ ಮದ್ವೆ ಆಗಿ. ಅವಾಗಿಂದನೂ ನೋಡ್ತಾ ಇದೀವಿ. 45 ವರ್ಷದಿಂದ ದಸರಾ ನೋಡ್ತಾ ಇದೀವಿ. ರಿಯಲಿ ಗ್ರೇಟ್, ಸೂಪರ್. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. 1.5 ಸ್ಪೂನ್ ಹಾಕ್ತೀನಿ. ಮೊದ್ಲೊಂದ್ ಸ್ವಲ್ಪ ಹಾಕಿದ್ದೆ ಅಲ್ಲ, ಅದಕ್ಕೋಸ್ಕರ 1.5 ಸ್ಪೂನ್ ಹಾಕ್ತಾ ಇದ್ದೀನಿ. ಇವಾಗ ಆಗಿದೆ. ಇದನ್ನ ಕುಕ್ಕರು 1 ವಿಶಿಲ್ ಹೊಡಿಸ್ಬೇಕು. 1-2 ವಿಶಿಲ್ ಹೊಡಿಸ್ಬೇಕು. ಅದು ಬೇಯ್ಬೇಕಲ್ಲ, ಅದಕ್ಕೆ. ಕ್ಲೋಸ್ ಮಾಡ್ಲಮ್ಮ? ಇವಾಗ ವಿಶಿಲ್ ಆರಿದೆ. ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ನಾನ್ ಮಾಡ್ತೀನಿ, ನೀವು ಯಾಕೆ ಟೆನ್ಷನ್ ತಗೋತೀರಾ? ಓಕೆ. ವಾವ್, ಏ ಸೂಪರ್. ಏನ್ ಕಲರ್, ಒಂಥರ ಮಜಾ ಇದೆ ಇದು. ನಮ್ಮ ಮಡಿಕೇರಿ ಕಡೆ ಸ್ಪೆಷಲ್ ಆಗಿ ಮಾಡೋ ಅಂತ ಕಣಿಲೆ ಮಾಡಿದ್ದೀನಿ. ಇದಕ್ಕೆ ರೊಟ್ಟಿಲಿ ತಿನ್ಬೇಕು. ರೊಟ್ಟಿ ತಂದ್ರೆ ಟೇಸ್ಟ್ ನೋಡ್ಬೋದು. ಟೇಸ್ಟ್ ಮಾಡ್ಬಿಡೋಣ. ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಶ್ಯೂರ್. ಅಬ್ಬಾ, ಏನ್ ಬಿಸಿ ಇದೆ. ಸಕ್ಕತ್ತಾಗಿದೆ. ಮಳೆಗಾಲದಲ್ಲಿ 1 ಸತಿ ಬಿಡತ್ ಅಷ್ಟೇ ಇದು. ಆಮೇಲೆ ಇದ್ರ ಬೆನಿಫಿಟ್ಸ್ ಏನ್ ಗೊತ್ತಾ? ನಿಮ್ ಹೊಟ್ಟೆಲಿ ಏನೇ ಒಂದು ಅಜೀರ್ಣ ಆಗದೆ ಇರುವಂತದ್ದು ಏನೇ ಇರ್ಬೋದು, ಆಮೇಲೆ ಕೂದಲುಗಳ ಆತರ ಏನಾದ್ರು ಇದ್ರೆ ಫುಲ್ ಜೀರ್ಣ ಆಗಿ ಬಂದ್ಬಿಡುತ್ತೆ. ಅಷ್ಟು ಒಳ್ಳೆ ಇಂಗ್ರೀಡಿಯೆಂಟ್ ಆಕ್ಚುಲಿ ಕಳಲೆ ಅಂತಂದ್ರೆ. ದಯವಿಟ್ಟು ವರ್ಷಕ್ಕೊಮ್ಮೆ ಇದನ್ನ ತಿನ್ನುವಂತ ಪ್ರಯತ್ನ ಮಾಡಿ. ಕಳಲೆ
ಗೊಜ್ಜು ಮಾಡುವ ವಿಧಾನ. ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಕರಿಬೇವು, ಅರ್ಧ ಕಪ್ ಹೆಚ್ಚಿದ ಈರುಳ್ಳಿ, 1 ಕಪ್ ಹೆಚ್ಚಿದ ಟೊಮ್ಯಾಟೊ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈಗ ಒಂದು ಬೌಲ್ ನೆನೆಸಿದ ಕಡಲೆ ಬೇಳೆ ಹಾಕಿ ಕೈಯಾಡಿಸಿ. ನಂತರ ಒಂದು ಮಿಕ್ಸಿ ಜಾರಿಗೆ ಅರ್ಧ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, 1 ಬೌಲ್ ತೆಂಗಿನ ತುರಿ, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಕಡಲೆ ಬೇಳೆ ಮಿಶ್ರಣಕ್ಕೆ ಒಂದು ದೊಡ್ಡ ಬೌಲ್ ಹೆಚ್ಚಿದ ಕಡಲೆ, 2 ಚಮಚ ಅಚ್ಚ ಖಾರದ ಪುಡಿ, 3 ಚಮಚ ಧನಿಯಾ, ರುಬ್ಬಿಕೊಂಡ ಮಿಶ್ರಣ, ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿಕೊಂಡರೆ ಕಡಲೆ ಗೊಜ್ಜು ಸವಿಯಲು ಸಿದ್ಧ.